ಅವ್ರು ಬರ್ಬೇಕಲ್ಲ, ಬಂದ್ಮೇಲೆ ಹೋಗೋದು. ಕೊಳ್ಳೇಗಾಲದಲ್ಲಿ ಅವ್ರೆ ಬಸ್ಸಿಗೆ ಬಂತವ್ರಿಗೆ ನೋಡು. ಹದಿನೈದು ವರ್ಷಗಳಿಂದ ಅನ್ನದಾಸೋಹ ನಡೆಸುತ್ತಿರುವಂತಹ ಮುಖ್ಯಸ್ಥರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ತಮ್ಮ ಹೆಸರು? ಹರೀಶ್ ಕುಮಾರ್, ಬೆಂಗಳೂರು ಡೈರಿ ನಿರ್ದೇಶಕ. ಸರ್ 15 ವರ್ಷಗಳಿಂದ ಅನ್ನದಾಸೋಹ ನಡೆಸ್ತಾ ಇದ್ದೀರಾ. 15 ವರ್ಷಕ್ಕಿಂತ ಮುಂಚೆ ಹೆಂಗಿತ್ತು, ಇವಾಗ ಹೆಂಗಿದೆ? ಅಂದರೆ ಜನರು ಬರುವಿಕೆ ಅವಾಗ ಹೇಗಿತ್ತು, ಇವಾಗ ಹೇಗಿದೆ? ಮೇಡಮ್, ನಾವೊಂದು ಸಾರಿ ಬೆಟ್ಟಕ್ಕೆ ಬಂದಾಗ ಇಲ್ಲೆಲ್ಲ ನಮಗೆ ಅವಾಗೆಲ್ಲ ಊಟದ್ದೇನು ವ್ಯವಸ್ಥೆ ಇರಲಿಲ್ಲ. ಏನು ಆದಷ್ಟು ಬೆಟ್ಟಕ್ಕೆ ಹೋಗಿ ಪ್ರಸಾದ ಏನಿತ್ತು ಅವಾಗ ಮಾಡಿಸ್ಬೇಕು, ತಿನ್ನಬೇಕಾಯ್ತು. ಅದು ಬಿಟ್ಟರೆ ಇಲ್ಲೂ ನಿಮಗೆ ಇಲ್ಲಿ ಒಂದು ತಾವು ತಾಳಿಬೆಟ್ಟದಲ್ಲಿ ಕಾಫಿ ಟೀ ಸಿಗೋದು ಒಂದು ಬಿಟ್ಟರೆ ಇನ್ನೇನು ಸಿಗ್ತಾ ಇರಲಿಲ್ಲ. ಒಂದು ಸಾರಿ ನಮ್ಮ ರವೀಂದ್ರ ಅವರು ನಮ್ಮಲ್ಲಿ ಕೆಲಸ ಮಾಡ್ತಾರೆ, ಇವು ಅಂತ, ಈಗ ಜನರ ಇವರಾಗಿದ್ದರೆ, ಅವರು ಹೇಳಿದ್ರು ಒಂದಿನ ಏನೋ ಹಿಂಗೆ ಮಾಡಬೇಕು ಮಾಡೋಣ ಅಂತ. ಅವಾಗ ನಮ್ಮ ಮುಖ್ಯ ಕಾರ್ಯನಿರ್ವಾಹಕರುಗಳೆಲ್ಲ ಸೇರಿ ಒಂದಿನ ಸ್ಟಾರ್ಟ್ ಮಾಡಿದೆ, ನೋಡೋಣ ಇದನ್ನ ಅಂದ್ಬಿಟ್ಟು. ನಾನು ಅವಾಗ ಡೈರಿ ಅಧ್ಯಕ್ಷ ಆಗಿದ್ದೆ. ಮುಖ್ಯ ಕಾರ್ಯನಿರ್ವಾಹಕರು ಎಲ್ಲ ಸೇರಿ ಒಂದಿನ ಮಾಡೋಣ ಸಿಂಪಲಾಗಿ ಅಂದ್ಬಿಟ್ಟು ಆ ಜಾಗದಲ್ಲಿ ಮಾಡಿದ್ವಿ. ಅವಾಗ ಜನ ರೆಸ್ಪಾನ್ಸು ತುಂಬ ಆಯಿತು. ಅಂದರೆ ನಾವು ತಂದಿದ್ದು ರೇಷನ್ ಕಮ್ಮಿ, ನಮ್ಗೆ ಗೊತ್ತಿಲ್ಲ ಸ್ಟಾರ್ಟಿಂಗು. ಅವಾಗಿಂದ ಪ್ರಾರಂಭ ಒಂದಿನ ಆಯಿತು. ಮೊದಲನೇ ವರ್ಷ 2 ದಿನ ಮಾಡ್ದೋ, ಆಮೇಲೆ 1 ದಿನ ಮಾಡ್ದೋ, 2ನೇ ವರ್ಷ 2 ದಿನ ಮಾಡಿದ್ವಿ. 2 ದಿನ ಮಾಡ್ಕೊಂಡು ಬರ್ತಿದ್ವಿ. ಆಮೇಲೆ ಏನೋ ದೇವ್ರ ಶಕ್ತಿ ಕೊಟ್ಟ 1 ದಿನ 3 ದಿನ ಮಾಡ್ದೋ 1 ವರ್ಷ. ಈಗ 10 ವರ್ಷದಿಂದ ನಾವು 4 ದಿನ ಆಗ್ತೀವಿ, 4 ಡೇಸ್ ಮಾಡ್ತೀವಿ. ಇಲ್ಲೇನು ಅಂದರೆ ಬೆಳಗ್ಗೆ ನಾವು ಸ್ಟಾರ್ಟ್ ಮಾಡಿದ್ರೆ, ಬೆಳಗ್ಗೆ ಅಂದರೆ 4:15 ಸ್ಟಾರ್ಟ್ ಮಾಡ್ತೀವಿ. ಬೆಳಗ್ಗೆ ಜಾವ 4:15 ಸ್ಟಾರ್ಟ್ ಮಾಡಿದ್ರೆ ನೈಟ್ ಡೇ ನಿರಂತರವಾಗಿ ನಾವು ಬ್ಯಾಚ್ ವೈ ಮಾಡ್ತೀವಿ. ಒಂದಿಬ್ಬರನ್ನ ನೈಟ್ ಬಡ್ಸೋಕ್ಕೆ ಮಾತ್ರ ಬಿಟ್ಟಿರ್ತೀವಿ. ಇಲ್ಲಿ ನೈಟ್ ಆ್ಯಂಡ್ ಡೇ ಯಾರು ಬರ್ತಾರೆ, ಪಾದಯಾತ್ರೆಗಳು ಬರ್ತಾ ಇರ್ತಾರೆ. ಬಂದಾಗ ಅವರು ಇಲ್ಲಿ ಬಂದು ಪ್ರಸಾದ ಸ್ವೀಕರಿಸ್ಕೊಂಡು ಹೋಗ್ತಾರೆ ಬೆಟ್ಟಕ್ಕೆ. ಆಮೇಲೆ ಇಲ್ಲಿ ನಮ್ಮ ಮೇನಾಗಿ ಮುಖ್ಯ ಕಾರ್ಯನಿರ್ವಾಹಕ, ಇಲ್ಲಿ ಡೈರಿ ಸೆಕ್ರೆಟರಿಗಳು, ಅಧ್ಯಕ್ಷರು ಮತ್ತು ನಿರ್ದೇಶಕರು ಮತ್ತು ನೌಕರರ ಸಂಘದವರೆಲ್ಲ ಸೇರಿ ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಆಮೇಲೆ ಈ ನಮ್ಮ ಡೈರಿ ಬೆಂಗಳೂರು ಡೈರಿ ಇದೆ, ಅವ್ರು ಬೇಜಾನ್ ಸಹಕಾರ ಇದೆ. ಅಧ್ಯಕ್ಷರು, ನಿರ್ದೇಶಕರು ಮತ್ತು ಆಡಳಿತ ಮಂಡಳಿ ಮತ್ತು ನಮ್ಮ ಎಲ್ಲ ನಮ್ಮ ಗ್ರಾಮದಲ್ಲಿ ಅರವಳ್ಳಿ ತಾಲೂಕು, ಕನಕಪುರ ತಾಲೂಕು, ಬೆಂಗಳೂರು ದಕ್ಷಿಣ ತಾಲೂಕು, ಇಷ್ಟು 3 ಜನ ಅವರು ಎಲ್ಲ ರೈತರುಗಳು ಮತ್ತು ಅಧ್ಯಕ್ಷರುಗಳು, ಆ ಸಂಘದ ನಿರ್ದೇಶಕರು ಎಲ್ಲ ನಮಗೆ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ. ಆಮೇಲೆ ದಾನಿಗಳು ಅಷ್ಟೇ, ನಮ್ಮ ಸ್ನೇಹಿತರುಗಳು ಅದು ಇದು ಏನು ಬೇಕೋ ಕೊಡಿಸ್ತಾರೆ. ಇವಾಗ ರಾಗಿ ನೋಡಿ, ಎಕ್ಸಾಂಪಲ್ 30 ಕಂಡ್ಗ ಅಂದರೆ 60 ಕ್ವಿಂಟಾಲ್ ಉಚಿತವಾಗಿ ನಮ್ಮ ರೈತರುಗಳೇ ಕೊಟ್ಟರು. ಆ ಒಡ್ಸೋಕ್ಕೂ ಕಾಸು ತೊಗೊಳ್ಳಿಲ್ಲ ಅವರು. 60 ಕ್ವಿಂಟಾಲ್ ರಾಗಿ ಒಡಿಸ್ಬೇಕು ಅಂದರೆ ಎಷ್ಟಾಗುತ್ತೆ ನೋಡಿ. ಅದನ್ನು ಮಿಲ್ನವರು ಇಲ್ಲ ನಾನು ಮಾಡಿಕೊಡ್ತೀನಿ ಅಂತ. ಒಬ್ಬರು ನಮಗೆ ಹಲಸಿನಕಾಯಿ ಬೇಕು ಅಂದಾಗ 2 ಮರ ಉಚಿತವಾಗಿ, ನನಗೇನು ಕಾಸು ಬೇಡಪ್ಪ ನೀವು ಕಿತ್ಕೊಂಡು ಹೋಗ್ಬಿಡಿ ಅಂದ್ಬಿಟ್ಟು ಟ್ಯಾಕ್ಟ್ರ್ ತುಂಬ ಒಂದು 200 ಕಾಯಿ ಉಚಿತವಾಗಿ 200 ಕಾಯಿ ಹಲಸಿನಕಾಯಿ ಸಾರು ಕೊಟ್ಟರು. ಆ ಥರ ಬೆಲ್ಲ ಕೊಡಿಸ್ತಾರೆ, ಸಕ್ಕರೆ ಕೊಡಿಸ್ತಾರೆ, ಈ ಥರ ಒಂದು ಅಕ್ಕಿ ರೂಪದಲ್ಲಿ ಕೊಡಿಸ್ತಾರೆ. ಅದ್ಯಾರೋ ನಮ್ಮ ಹೆಬ್ರುಮೆಟ್ಲು ವಿಜಯಮ್ಮ ಅಂತ ಇದ್ದಾರೆ, ಅವರು ಪ್ರತಿ ವರ್ಷ ಅವರು 50,000, 60,000, 70,000 ಅಕ್ಕಿ ಉಚಿತವಾಗಿ ಕೊಡಿಸ್ತಾರೆ. ಈ ಥರ ದಾನಿಗಳು ಬೇಜಾನ್ ಜನ ಇದ್ದಾರೆ. ಇಲ್ಲಿ ಹೇಳಬೇಕು ಅಂದರೆ ನಮ್ಮ ಸ್ನೇಹಿತರುಗಳು ಒಂದು ಸಕ್ರಿಯವಾಗಿ ನಿಂತ್ಕೊಂಡ್ಬಿಡ್ತಾರೆ. ನಾವು ಕರೆಯೋದೇ ಇಲ್ಲ ಅವ್ರನ್ನ. ಅವ್ರು ಬಂದು ನಾನು ಇಲ್ಲಿ ಸೇವೆ ಮಾಡಬೇಕು ಅಂತ ನಮ್ಮ ಸ್ನೇಹಿತರುಗಳೆಲ್ಲ ನೋಡಿ ಇವಾಗ ಬಂದಿದ್ದಾರೆ ಎಲ್ಲರೂ. ಆ ಥರ ಬೇಜಾನ್ ಜನ ಇದ್ದಾರೆ. ಇವತ್ತೆಲ್ಲ ಲಾಸ್ಟ್ ದಿನ ಆಗಿರೋದು ಹೊರಟ್ಬಿಟ್ಟಿದ್ದಾರೆ. ಇಲ್ಲಾಂದರೆ ಇಲ್ಲಿ 100-120 ಜನ ನಮ್ಮ ಟೀಮೇ ಇರ್ತಾಯಿತ್ತು. ಸೆಕ್ರೆಟರಿಗಳು ಆಗ್ಬೋದು, ನಮ್ಮ ಸ್ನೇಹಿತರು ಆಗ್ಬೋದು, ಬಂದು ಇಲ್ಲಿ ಬಡಿಸ್ತಾರೆ. ನೈಟ್ ಆ್ಯಂಡ್ ಡೇ ಬಡಿಸ್ತಾರೆ. ನಾನು ಒಂದು ನೈಟ್ ನೋಡ್ಕೋತೀನಿ ಅಂತ ಬರ್ತಾರೆ. ಆ ಥರ ಸಿಚುವೇಶನ್ ಇದ್ದಾಗ ಈ ಮಾದಪ್ಪನ ಭಕ್ತಿಗಳಿಗೆ ಬರ್ತಾರೆ. ಅವ್ರಿಗೆ ಹಸ್ಕೊಂಡು ಹೋಗ್ಬಾರ್ದು. ಕೆಲವರು ಇವಾಗೆಲ್ಲ ಶುಗರ್ ಇರೋದ್ರಿಂದ ತಲೆ ತಿರುಗಿಬಿಡೋದು. ಅದಕ್ಕೆ ಮುದ್ದೆ, ಈಗ ಶುಗರ್ ಇರೋದ್ರಿಂದ ಮುದ್ದೆ ಇಷ್ಟಪಡ್ತಾರೆ, ಇಲ್ಲ ಚಪಾತಿ ಇಷ್ಟಪಡ್ತಾರೆ. ಚಪಾತಿ ಮಾಡೋಕ್ಕಾಗಲ್ಲ. ಆದ್ದರಿಂದ ಮುದ್ದೆ, ಕಾಳು ಸಾರು ಮತ್ತು ಹಲಸಿನಕಾಯಿ ಸಾಂಬಾರು ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಹಾಂ ಸರ್, ಈಗ ನಾನು ನಿಮಗೆ ಮುಂದಿನ ಪ್ರಶ್ನೆ ಅದೇ ಕೇಳಬೇಕು ಅಂತಿದ್ದೆ. ಇವಾಗ ಪ್ರಸಾದ ಅಂತಂದರೆ 1 ಐಟಮು ಇಲ್ಲ 2 ಐಟಮ್ ಮಾಡ್ತಾರೆ. ನೀವು ನೋಡಿದ್ರೆ ಬಾದಾಮಿ ಹಾಲಿಂದ ಹಿಡಿದು, ಟೀಯಿಂದ ಹಿಡಿದು, ಪಾಯಸ, ಮುದ್ದೆ, ಅನ್ನ, ಸಾಂಬಾರು ಎಲ್ಲ ಕೊಡ್ತಾ ಇದ್ದೀರಾ. ಸೊ ಇದ್ರ ಉದ್ದೇಶ ಏನಂತಂದರೆ ಏನು ಇಷ್ಟಪಡ್ತಾರೋ ಅವ್ರು ಅದನ್ನು ಸ್ವೀಕರಿಸಲಿ ಅಂತನಾ? ಮೇಡಮ್, ಹಂಗಲ್ಲ. ನಮ್ಮದು ಹಾಲು ಉತ್ಪಾದನೆ ಇದೆ. ನಮ್ಮದು ರೈತರುಗಳು, ನಾವೆಲ್ಲ ರೈತರುಗಳು ಹಾಲು ಉತ್ಪಾದನೆ ನಂಬ್ಕೊಂಡು ನಾವು ಬೆಳೀತಾ ಇರ್ತದ್ದು. ಆದರೆ ನಾವೇನು ಮಾಡ್ತೀವಿ, ಮಕ್ಳಿಗೆ ಹಾಲಿಲ್ಲ ಇಲ್ಲಿ. ಈ ಮಕ್ಳು ಕರ್ಕೊಂಬಂದಿರು, ಚಿಕ್ಕ ಮಕ್ಳು ನೋಡಿದ್ವಿ, ಚಿಕ್ಕ ಮಕ್ಳು ಕರ್ಕೊಬತ್ತಾರೆ, 10 ವರ್ಷದವ್ರು ಕರ್ಕೊಬತ್ತಾರೆ, 3 ವರ್ಷದವ್ರು ಕರ್ಕೊಬತ್ತಾರೆ. ಅವ್ರಿಗೆಲ್ಲ ಹಾಲು ಕುಡಿತಾರೆ, ಬಾದಾಮಿ ಹಾಲು ಕುಡಿತಾರೆ. ಅವ್ರ ಮಕ್ಕಳು ನಮ್ಮ ತಲೆ ಮಾಡಿಕೊಂಡು ನಮ್ಮ ಅಧ್ಯಕ್ಷ ಶಿವನಂಜಪ್ಪ, ನಮ್ಮ ಹಿರೇಗೌಡರು, ಮಾಜಿ ಬೆಟ್ಟದ ಅಧ್ಯಕ್ಷರು ಹಿರೇಗೌಡರು ಇರ್ತಾರೆ ನಮ್ಮ ಜೊತೆಗೆ. ಅವರೆಲ್ಲ ಸೇರಿದಂಗೆ ಅವರೆಲ್ಲ ಡಿಸೈಡ್ ಮಾಡೋದು, ಇಲ್ಲ ಮಕ್ಕಳಿಗೆ ಒಂಚೂರು ಹಾಲು ಕೊಡೋಕ್ಕೆ ಪ್ರಯತ್ನ ಪಡೋಣ. ಆಮೇಲೆ ಕಾಫಿ ಟೀ ಅಂತೂ ನಿರಂತರವಾಗಿ ನಮ್ಮ ರೈತರುಗಳು ಕಾಫಿ ಟೀ ಕುಡಿತಾರೆ. ಟೀ ಅಂತೂ ಕೊಟ್ಟರೆ ಅವ್ರು ರೈತರುಗಳು ಕುಡಿತಾರೆ. ಆದ್ದರಿಂದ ಟೀ ಕೊಡಬೇಕು ಅಂತ ಒಂದು ತಲೆಯಲ್ಲಿ ಬಂತು. ಆದ್ದರಿಂದ ಪ್ರತಿ ಸಾರಿ ನಮ್ಮ ಸಂಘದವರು
ಅದಕ್ಕೂ ಹಾಲ್ಕು ಹೇಳ್ತೀನಿ, ಅದು ಸ್ಟೋರಿ ಇದೆ, ಬೇಜಾನ್ ದೊಡ್ಡದಿದೆ. ನಮ್ಮ ಸಂಘಗಳಲ್ಲಿ ಏನು ಮಾಡ್ತಾರೆ, ನಮ್ಮ ಮುಖ್ಯ ಕಾರ್ಯನಿರ್ವಾಹಕರು ಇದು ಮಾದಪ್ಪನಿಗೆ ಅಂತ ಬೋರ್ಡ್ ಹಾಕ್ಬಿಟ್ಟು ಮಾಡ್ಬಿಡ್ತಾರೆ. ಅಲ್ಲಿ ರೈತರುಗಳು ಏನು ಮಾಡ್ತಾರೆ, 10 ಲೀಟ್ರು 5 ಲೀಟ್ರು 2 ಲೀಟ್ರು ತೊಗೊಂಡು ನಾನು ಸ್ವಲ್ಪ ಹಾಕ್ಬಿಟ್ಟು ಮಿಕ್ಕಿದ ಅರ್ಧ ಡೈರಿಗೆ ಹಾಕ್ತಾರೆ, ಅರ್ಧ ಮಾದಪ್ಪನಿಗೆ ಹಾಕ್ತಾರೆ. ಇಲ್ಲ ಕೆಲವರು ಏನು ಮಾಡ್ತಾರೆ, 10 ಲೀಟ್ರ್ 20 ಲೀಟ್ರ್ ಊದ್ಬಿಟ್ಟೆ ಹೊಂಡೈತಾರೆ, ಮಾದಪ್ಪನಿಗೆ ಸೇರಿಕೊಳ್ಳಿ ಅಂದ್ಬಿಟ್ಟು ಊದ್ಬಿಟ್ಟು ಹೋಗ್ತಾರೆ. ಪ್ರತಿ ಇದು 75-80 ಕ್ಯಾನ್ ಬರ್ತಾಯಿತ್ತು. ಈಗ ಕಡಿಮೆ ಮಾಡಿದ್ದೀವಿ ಈಗ, ಯಾಕಂದರೆ ಇಲ್ಲಿ ದಿನ ಬರಬೇಕಲ್ಲ ಹಾಲು. ದಿನ ಬರುವಂಗೆ 10 15 20 ಕ್ಯಾನ್ ಬರುವಂಗೆ 4 ದಿನಕ್ಕೆ 80 ಕ್ಯಾನ್ ಆಗುತ್ತೆ. ಆ ಥರ ಮಾಡ್ತೀವಿ. ಅದು ಬಿಟ್ಟು ಕೆಲವರು ತೃಪ್ತಿ ಹಾಲು ತಗೊಬರ್ತೀವಿ, ಯಾಕಂದರೆ ಇಲ್ಲಿ ಹಾಲು ಕೆಡೋದ್ರಿಂದ ಇವಾಗ ಟೀ ಕಾಫಿ ಮಾಡೋದ್ರೆ ಹಾಲು ಬೇಕಂತಾರೆ, ತೃಪ್ತಿ ಹಾಲು ತಗೊಬಂದು ಮಾಡಿಸ್ತಾಯಿದ್ದೀವಿ. ಓಕೆ ಸರ್, ತಾವು ಎಷ್ಟು ವರ್ಷದಿಂದ ಬರ್ತಿದ್ದೀರಾ ಇಲ್ಲಿ? ಮೇಡಮ್ ನಾವು ಆಗಲೇ ಒಂದು 10 ವರ್ಷದಿಂದ ಬರ್ತಾಯಿದ್ದೀವಿ ಬೆಟ್ಟಕ್ಕೆ. ಬಟ್ ಹರೀಶ್ ಅಣ್ಣ ಅವರು ನಿರಂತರವಾಗಿ 15 ವರ್ಷದಿಂದ ಮಾಡ್ಕೊಂಡು ಬರ್ತಾಯಿದ್ದಾರೆ. 24 ಗಂಟೆನೂ ಪ್ರಸಾದ ಸಿಗ್ತದೆ ಇಲ್ಲಿ. ಬಂದವ್ರಿಗೆ ಯಾವುದೂ ಇಲ್ಲ ಅಂತ ಕಳಿಸಲ್ಲ. ಹೊಟ್ಟೆ ತುಂಬ ಊಟ ಹಾಕಿ ಟೀ ಆಗ್ಬೋದು, ಕಾಫಿ ಆಗ್ಬೋದು, ಹಾಲು ಆಗ್ಬೋದು, ಏನಿರ್ತದೋ ಅದು. ಪ್ರತಿ ಸಾರಿ ಹಣ್ಣುಗಳು ಕೊಡ್ತಿರೋ, ಇವತ್ತು ಯಾಕೋ ಈ ಸಾರಿ ಯಾಕೋ ಹಣ್ಣುಗಳು ನಿಲ್ಲಿಸಿದ್ದಾರೆ. ಕರೋನಾದಲ್ಲಿ ಹಣ್ಣುಗಳು ಕೊಟ್ಟರು, ಊಟ ಕೈಯಿಂದ ಬಡಿಸ್ಬಾರ್ದು ಅಂದ್ಬಿಟ್ಟು. ಈಗ ಪ್ರತಿಯೊಬ್ಬರು ಊಟ ಮಾಡ್ತಾಯಿದ್ದಾರಲ್ವ, ಎಲ್ಲರಿಗೂ ಊಟ ಹಾಕೊಂಡು ಬರ್ತಾವ್ರೆ. ಹರೀಶ್ ಅಣ್ಣನಿಗೆ ದೇವ್ರ ಶಕ್ತಿ ಕೊಡಲಿ, ಮುಂದುವರ್ಸ್ಕೊಂಡು ಹೋಗಲಿ, ಸದಾ ಮುಂದುವರ್ಸ್ಕೊಂಡು ಹೋಗಲಿ ಇಡೀ ಟೀಮ್ಗೆ. ಅಧ್ಯಕ್ಷರು ಈಗ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ ಬನ್ನಿ. ಎಲ್ರಿಗೂ ನಮಸ್ಕಾರ. ಏನು ಈ ಮಲೆ ಮಹದೇಶ್ವರ ತಾಳ್ಬೆಟ್ಟದಲ್ಲಿ ಪ್ರತಿ ವರ್ಷದಂತೆ 15ನೇ ವರ್ಷದ ಅನ್ನದಾಸೋಹ ಕಾರ್ಯಕ್ರಮ ಈ ಸಾರಿನೂ ಭಾರಿ ವಿಜೃಂಭಣೆಯಿಂದ ಕೊನೆ ಹಂತಕ್ಕೆ ಬಂದಿದೆ. ಇಲ್ಲಿ ನಮ್ಮ ಒಬ್ಬರ ಪರಿಶ್ರಮ ಇಲ್ಲ. ಕನಕಪುರ ತಾಲೂಕು, ಆರವಳ್ಳಿ ತಾಲೂಕು, ಬೆಂಗಳೂರು ಸೌತ್ ಸೇರಿದಂಗೆ ಒಟ್ಟು ಒಂದು 325-340 ಪ್ರಾಥಮಿಕ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಂದ ಶೇಖರಣೆ ಆದಂಥ ದಾನ ಧರ್ಮ, ಅನಂತರ ಇರ್ತಕ್ಕಂಥ ಎಲ್ಲ ಭಕ್ತ ಮಹಾಶಯರು ಯಥೇಚ್ಛವಾಗಿ ದಾನ ಕೊಟ್ಟಿರೋದು. ಇದು ರೈತರಿಂದ ಭಕ್ತಾದಿಗಳೋಸ್ಕರ ಕಾರ್ಯಕ್ರಮ. ಒಂದು ಸಣ್ಣ ಮಟ್ಟದಲ್ಲಿ ಕಾರ್ಯಕ್ರಮ ಶುರು ಮಾಡಿದಾಗ ಎಲ್ಲ ಸೋಜ್ಗಾಯ್ತು. ಅವಾಗ ಇವತ್ತೊಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಆಗದೆ, ಆ ಭಗವಂತನ ಆಶೀರ್ವಾದ. ಇವತ್ತೇನು ನಮ್ಮ ಬೆಂಗಳೂರು ಡೈರಿ ಅಧ್ಯಕ್ಷರು ರಾಜ್ಕುಮಾರ್ ಅವರು, ನಮ್ಮ ಸ್ನೇಹಿತರು ನಿರ್ದೇಶಕರು ಹರೀಶ್ ಅವರು ಮತ್ತು ಎಲ್ಲರ ಒಂದು ಸಹಕಾರ ಇದರಿಂದ ತುಂಬ ಇದಾಗಿ ಮಾಡ್ತೀವಿ. ಮೇಡಮ್ನವ್ರು ಆಗಲೇ ಒಂದು ಕ್ವಶನ್ ಕೇಳಿದ್ರು, ಏನೋ ಪ್ರಸಾದ ಅಂದರೆ ಎಲ್ಲೋ ಒಂದು ಕಡೆ ಒಂದು ಪರ್ಟಿಕ್ಯುಲರಾಗಿ ಒಂದಿರತ್ತೆ ಅಂತ. ಆದರೆ ಇಲ್ಲಿ ಮಾದೇಶ್ವರನ ಪರಸೆ ಅಗಾಧವಾಗಿ ಬರ್ತದೆ. ಒಂದು 4 ದಿವಸದಿಂದ ನಡೀತಕ್ಕಂಥ ಒಂದು ಜಾತ್ರೆಯಲ್ಲಿ ಇಲ್ಲೆಲ್ಲ ಕಡೆನೂ ಅರವಣಿಕೆ ಹಾಕ್ಕೊಂಡು ಅವ್ರವ್ರದ್ದೇ ಆದ ರೀತಿಯಲ್ಲಿ ಮಾಡ್ತಾ ಇರ್ತಾರೆ. ಆದರೆ ನಮ್ಮಲ್ಲಿ ಬೆಂಗಳೂರು ಡೈರಿ ಏನು ನಮ್ಮ ನಂದಿನಿ ಏನು ಈ ನಂದಿನಿ ಬ್ರ್ಯಾಂಡ್ ಇದೆ, ಇಡೀ ರಾಜ್ಯ ವಿದೇಶ ಎಲ್ಲ ಕಡೆ ಎಷ್ಟು ಇದೆಯೋ ಆ ಭಗವಂತನ ಆಶೀರ್ವಾದದಿಂದ ಇವತ್ತು ಆ ಮಟ್ಟಕ್ಕೆ ಬೆಳೆದಿದೆ. ನಾವು ಅದ್ರ ಜೊತೆಲಿ ಬೆಳ್ಕೊಂಡು ಅದ್ರ ಜೊತೆಲಿ ಬೆಳೆಸ್ಕೊಂಡು ಈ ಭಗವಂತನನ್ನು ಸೇವೆ ಮಾಡ್ತಾಯಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ನಾನು ನಿಮ್ಮ ವಾಹಿನಿಯ ಮುಖೇನ ಕೇಳ್ಕೊಳ್ಳೋದೇನಪ್ಪ ಅಂದರೆ, ನಾವು ಬರೀ ಕಾರ್ಯಕ್ರಮನೇ ಮಾಡ್ತಾಯಿಲ್ಲ. ಎಲ್ಲ ನೋಡ್ಬೋದು ನೀವು ಬೇಕಾದ್ರೆ, ಸುತ್ತಲೂ ನಾವು ಬೋರ್ಡು ಹಾಕಿದ್ದೀವಿ, ಜಾಗೃತಿ ಮೂಡಿಸಿದ್ದೀವಿ. ಪ್ಲಾಸ್ಟಿಕ್ನ ಬ್ಯಾನ್ ಮಾಡಿ, ಈ ಬೆಟ್ಟದಲ್ಲಿ ಮಾದೇಶ್ವರನ ಬೆಟ್ಟದಲ್ಲಿ ಕೆಲವರೆಲ್ಲ ಬೆಳಗ್ದವ್ರು ಬಂದು ಪ್ಲಾಸ್ಟಿಕ್ನ ಬ್ಯಾನ್ ಮಾಡಿ ಅಂತ ಹಿಂಸೆ ಕೊಟ್ಟರು. ಬಟ್ ಇಲ್ಲಿ ವ್ಯವಸ್ಥೆ ಸರೋಬೇಕು ಅಂದರೆ ಇಲ್ಲಿರ್ತಕ್ಕಂಥ ಪ್ರಾಧಿಕಾರ, ರೆವಿನ್ಯೂ ಡಿಪಾರ್ಟ್ಮೆಂಟು, ಫಾರೆಸ್ಟ್ ಡಿಪಾರ್ಟ್ಮೆಂಟು, KEB ಡಿಪಾರ್ಟ್ಮೆಂಟು, ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟು ಎಲ್ಲರೂ ಸೇರಿ ಕೆಲಸ ಮಾಡಿದ್ದೀವಿ ಇಲ್ಲಿ. ಅದು ನಾವೆಲ್ಲ ಏನು ಮಾಡ್ತಾಯಿದ್ದೀವಿ ಅಂದರೆ ಎಲ್ಲ ಸೇರಿ ಪರಿಸರನ ಒಂದು ರೀತಿ ಅಧ್ವಾನ ಮಾಡ್ತಾಯಿದ್ದೀವಿ. ಇದು ಮುಂದಿನ ದಿನಗಳು ಆಗೋದು ಬೇಡ. ನೀವು ವಾಹಿನಿ ಮುಖಾಂತರ ಕೇಳೋದಿಷ್ಟೇ, ಬರೋ ಭಕ್ತಾದಿಗಳು ದಯಮಾಡಿ ಯಾವ ರೀತಿಲಾದ್ರೂ ಈ ಪ್ಲಾಸ್ಟಿಕ್ನ ನಿಷೇಧ ಮಾಡೋಕ್ಕೆ ಅವರು ಕೈ ಜೋಡಿಸಿದ್ರೆ ನಾವು ಬದಲಾಯಿಸ್ಕೊಂಡು ಮುಂದಿನ ದಿನ ಅದು ಮಾಡ್ಬೋದು. ಅದನ್ನು ಒಂದು ತೆಗೆದು ಆಮೇಲೆ ಮುಖ್ಯವಾಗಿ ಏನು ನಮ್ಮ ಮುಖ್ಯ ಕಾರ್ಯನಿರ್ವಾಹಕರು, ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಮುಖ್ಯ ಕಾರ್ಯನಿರ್ವಾಹಕರು ಯಾರು ಒಬ್ಬರು ಇಬ್ಬರದಲ್ಲ ಇದು ಹಣ. ನನ್ನ ಪ್ರಕಾರ ಹತ್ತತ್ರ ಒಂದು 20 ಲಕ್ಷ ಖರ್ಚು ಮಾಡ್ತೀವಿ. ಒಂದು 4-5 ದಿವಸಕ್ಕೆ ಒಂದು 20 ಲಕ್ಷ ಎಲ್ಲ ಟಾರ್ ಲೆವೆಲಾಗಿರುತ್ತೆ. ಎಲ್ಲನೂ ಕೂಡ ಲೆಕ್ಕಾಚಾರವಾಗಿ ಇಟ್ಕೊಂಡು ಲೆಕ್ಕಾಚಾರವಾಗಿ ಮಾಡಿ ಪ್ರತಿಯೊಂದು ಹೋದ ತಕ್ಷಣ ನಾವು ಪ್ರತಿಯೊಂದು ಸಭೆಗಳು ಸಮಾರಂಭ ಮಾಡಿ ಅದನ್ನ ಲೆಕ್ಕನೂ ಕೊಟ್ಟು ಮತ್ತು ಅವರಿಂದ ನಾವು ಉಳ್ಕೊಂಡು ದುಡ್ಡನ್ನ ಬ್ಯಾಂಕ್ ಅಕೌಂಟಲ್ಲೂ ಇಟ್ಟಿರ್ತೀವಿ. ಮುಂದಿನ ದಿನಗಳಲ್ಲಿ ಪಾಲಿಸ್ಕೊಂಡು ಹೋಗ್ತೀವಿ ಅದನ್ನ ಹೇಳಿ. ಆಮೇಲೆ ನಾವು ಕೆಲವರು ನಮ್ಮ ಪರಿಸರವಾದಿ ಇವರು ಮೈಸೂರು ಯಾರೋ ಬಳಗ ಅಂತ ಹೆಸರು ಬಂದಿದ್ರು. ಅವ್ರೇನೊಂದು ಕ್ವಶನ್ ಮಾಡಿದ್ರು ಇವತ್ತು ನಮಗೆ ಅಂದರೆ, ನೀವು ನಂದಿನಿ ಬ್ರ್ಯಾಂಡ್ ಮಾಡ್ತಾ ಇದ್ದೀರಿ, ನಂದಿನಿ ಹೆಸರು ಹೇಳ್ತಾ ಇದ್ದೀನಿ. ನಂದಿನಿನ ನಾನು ಬ್ರ್ಯಾಂಡ್ ಮಾಡಬೇಕಾಗಿಲ್ಲ, ರೈತರ ಬ್ರ್ಯಾಂಡ್ ಮಾಡಾಗೋಗಿದೆ. ಯಾವತ್ತಿನ ಕಾಲದಲ್ಲೂ ನಂದಿನಿ ವಿದೇಶದಲ್ಲಿ ಬ್ರ್ಯಾಂಡ್ ಆಗಿದೆ, ಇವತ್ತು ಸೈನ್ಯದಲ್ಲಿ ಬ್ರ್ಯಾಂಡ್ ಆಗಿದೆ ಇವತ್ತು, ಗೊತ್ತಾಯ್ತಾ? ಆ ನಂದಿನಿ ಅನ್ನೋ ಹೆಸರೇ ಒಂದು ಇದು. ಅದಕ್ಕೋಸ್ಕರ ತಮ್ಮಲ್ಲಿ ನಿಮ್ಮಲ್ಲೂ ಕೂಡ ನಿಮ್ಮ ಮುಖಾನ ನಾನು ಕೈ ಮುಗಿದು ಬೇಡ್ಕೊಳ್ಳೋದಿಷ್ಟ. ಈ ಕಾರ್ಯಕ್ರಮ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿ ನಡೀಲಿ, ಹೆಚ್ಚಿನ ರೀತಿ ಇನ್ನೂ ಈ ಸಾಗಲಿ ಅಂತ ಕೇಳಿಕೊಂಡು ಬಂದಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಹೊಂದಿಸಿ ನಾನು ಮಾತಾಡಿದ್ದಕ್ಕೆ ಧನ್ಯವಾದ ಹೇಳ್ತೀನಿ. ಉಗೇ ಮಾತ್ಮಲೆಯೋ, ಉಗೇ ಮಾತ್ಮಲೆಯೋ, ಉಗೇ ಮಾತ್ಮಲೆಯೋ. ಧನ್ಯವಾದಗಳು ಅಮ್ಮ. ಧನ್ಯವಾದಗಳು. ಕೇಳೋದಿದೆಯಾ? ಇಲ್ಲ ಸರ್, ಅಂದರೆ ನನಗೆ ಅಚ್ಚರಿ ಮೂಡಿಸ್ದಂಗೆ ಆಗ್ತಾ ಇದೆ.
ಯಾಕೆ ಅಂತಂದರೆ ಇವಾಗ ಒಂದು ಕಾರ್ಯಕ್ರಮ ನಡೆಸ್ಬೇಕಾದ್ರೆ ನೀವು ಅಷ್ಟು ನೀಟಾಗಿ ಸ್ಟ್ರಾಟಜೈಸ್ ಮಾಡಿ ಸರ್ ಹೇಳ್ದಂಗೆ ಹಾಲು ನಮಗೆ ಇಷ್ಟಿಷ್ಟು ಲೀಟ್ರು ಹಿಂಗೆ ಬರಬೇಕು ಅಂತ ನೀವು ಹೇಳ್ತಾ ಇದ್ದೀರಾ. ಈ ಲೆಕ್ಕಾಚಾರ, ದುಡ್ಡಿನ ಲೆಕ್ಕಾಚಾರದಿಂದ ಹಿಡಿದು ಪ್ರತಿಯೊಂದು ಲೆಕ್ಕಾಚಾರದಲ್ಲೂ ನಡೀತಾ ಇದೆ ಅಂತ. ಏನಿಲ್ಲ, ಏನೀಗ ನೋಡಿ ಎಷ್ಟು ಸಂಘಗಳಿಂದ ದುಡ್ಡು ಬಂದಿದೆ ಅಂತ ನಮ್ಮ ಹತ್ರ ಲೆಕ್ಕ ಉಂಟು. ಬೆಂಗಳೂರು ಸೌತಂದು ನಮ್ಮ ಅಧ್ಯಕ್ಷತೆ ಇವ್ರ ಹತ್ರ ಲೆಕ್ಕ ಇರ್ತದೆ. ನಾನು ಮಾದೇಶ್ವರನ ಆಶೀರ್ವಾದದಿಂದ ಇತ್ತೀಚೆಗೆ ಕನಕಪುರ ತಾಲೂಕಲ್ಲಿ ಅಧ್ಯಕ್ಷನ ಮಾಡೋದು ಎಲ್ಲ ನನ್ನ ಮುಖ್ಯ ಕಾರ್ಯನಿರ್ವಾಹಕರು ಸೇರಿ ರಾಮನಗರ ಜಿಲ್ಲಾಧ್ಯಕ್ಷ ಆದ, ಬೆಂಗಳೂರು ಡೈರಿ ಕಾರ್ಯಾಧ್ಯಕ್ಷ ಆದ, ಮೊನ್ನೆ ದಾವಣಗೆರೆಯಲ್ಲಿ ಇದು ಮಾಡೋದು ಮಾಡ್ತೀವಿ ಒಂದು ಸಭೆ ಬೆಂಗಳೂರಿನ ದೊಡ್ಡ ಮಟ್ಟದಲ್ಲಿ. ಈಗ ಇವರೆಲ್ಲರ ಬೆಂಬಲ ಆಶೀರ್ವಾದ ಮಾದೇಶ್ವರದಿಂದ ರಾಜ್ಯಾಧ್ಯಕ್ಷನಾಗಿದ್ದೀನಿ. ಈ ಜಾಗದಲ್ಲಿ ಮಾಡೋದಂಥ ಮಹಾತ್ಮನ ಆಶೀರ್ವಾದ ನನ್ನ ಮೇಲೆ ಇದೆ ಅಂದ್ಕೊಂಡಿದ್ದೀನಿ. ಈ ಭವಿಷ್ಯದಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ನಿರೂಪಿಸ್ತೀವಿ. ನಮಗೇನು ಒಂದು ಇದು ಅಂದರೆ ನಿಮ್ಮ ಮುಖೇನ ಕೇಳೋದು, ಈ ಪ್ಲಾಸ್ಟಿಕ್ನ ನಿರ್ಮೂಲನೆ ಮಾಡಲಿಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ನೀವು ನಮ್ಮ ಕೈಯಲ್ಲಿ ಜೊತೆ ಜೋಡಿಸಿ ಮುಂದಿನ ದಿನಗಳಲ್ಲಿ ಸಭೆ ಸಮಾರಂಭಗಳು ಮಾಡ್ಬೋದು. ಈಗ ನೀವು ಬಂದು ಕೇಳಿದ್ಬೇಕಾದ್ರೆ ಇನ್ನೊಂದೇನಪ್ಪ, ನಮ್ಮ ಇದು ಖಜಾಂಚಿ ಸೆಕ್ರೆಟ್ರಿ ಇವರು ನಾವೆಲ್ಲ ಕುಂತು ಲೆಕ್ಕ ಮಾಡಿ ಇದನ್ನ ಹೆಂಗೆ ಮಾಡ್ತೀವಿ ಅಂದರೆ, ಈಗ ಮುಗಿದಿನ 3 ಡೇಸ್ಗೆ ಹೋದರೆ ಎಲ್ಲರ ಫೋನಲ್ಲಿ ವಾಟ್ಸಪ್ಪಲ್ಲಿ ಬರುತ್ತಿದ್ದು ಎಷ್ಟು ಖರ್ಚಾಯಿತು, ಏನು ಕಾಯಿತು, ಯಾವುದಾಯಿತು, ಯಾವ್ದು ಉಳೀತು, ಯಾವುದೂ ಇದಿರಲಿ ಮಾಡೋದಿಲ್ಲ. ಆ ಥರ ಲೆಕ್ಕ ಇಟ್ಕೊಂಡು ಕೆಲಸ ಮಾಡ್ತೀವಿ. ದಯಮಾಡಿ ನಿಮ್ಮ ಸಹಕಾರ ನಮ್ಗೆ ಅತ್ಯಗತ್ಯ. ತುಂಬ ಚೆನ್ನಾಗಿ ಪ್ರಚಾರ ಮಾಡಿ ಈ ಮಹಾತ್ಮನ ಹೆಸರನ್ನ ಈ ದೇಶದಲ್ಲಿ ಕೊಂಡಾಡಲಿ ಅಂತ ನಿಮ್ಮ ಮುಖಾನ ಕೇಳ್ಕೊತೀನಿ ನಾನು. ಧನ್ಯವಾದಗಳು. ಧನ್ಯವಾದ. ನೋಡಿದ್ರಲ್ಲ ಸ್ನೇಹಿತರೆ, ಅವರು ವನ್ಯಜೀವಿಗಳ ಬಗ್ಗೆ ಇಟ್ಟಿರೋ ಕಾಳಜಿ ಆಗಿರ್ಬೋದು ಅಥವಾ ಪ್ಲಾಸ್ಟಿಕ್ನ ನಿಲ್ಲಿಸಿ ಅಂತ ಹೇಳ್ತಾ ಇರೋದೆಲ್ಲ ನೋಡಿದ್ರೆ ತುಂಬ ಮೆಚ್ಚುವಂತಹ ಕಾರ್ಯಕ್ರಮ ಇದು. ಸೊ ನೀವು ಕೂಡ ಬನ್ನಿ, ಪಾಲ್ಗೊಳ್ಳಿ ಅಂತ ಹೇಳ್ತಾ ನಮ್ಮ ಮುಂದಿನ ಸ್ನೇಹಿತರನ್ನ ಮಾತಾಡ್ಸೋಣ. ಬನ್ನಿ ಸರ್, ತಮ್ಮ ಹೆಸರು? ಸರ್ ರಾಜಶೇಖರ್ ಅಂತ, ಎಲ್ಲ ರಾಕಿ ಅಂತ ಕರೀತಾರೆ. ಓಕೆ, ರಾಕಿ ಬೈ ಅವರೇ, ಹೆಂಗೆ ನಡೀತಾ ಇದೆ ವ್ಯವಸ್ಥೆ ಎಲ್ಲ? ಇಲ್ಲ ಏನು ಮೇಡಮ್ ಅಂದರೆ, ನಾನು ಒಂದು ಸತಿ ಇಲ್ಲಿ ಮಾದೇಶ್ವರನ ಬೆಟ್ಟದಲ್ಲಿ ಫಂಕ್ಷನ್ ಮಾಡ್ತಾರೆ ಅಂತ ಹೇಳಿದ್ರು. ಈ ಥರ ಬಂದವ್ರಿಗೆಲ್ಲ ಊಟ ಹಾಕ್ತಾರೆ ಅಂತ ಅಂದ್ಬಿಟ್ಟು. ಈಗ ನಾವು ನಮ್ಮ ಹರೀಶಣ್ಣ ಅಂತ ಇದ್ದಾರೆ, ಅವ್ರ ನಾವು ಒಂದು ದಿವಸ ನೋಡುವ ಅಂತ ಬಂದ್ವಿ. ಇಲ್ಲಿ ನಿಂತ್ಕೊಂಡು ನೋಡಿದ್ವಿ, ಇದೆಲ್ಲ ಈ ಥರ ಎಲ್ಲ ಬಡಿಸ್ತಾರಲ್ಲ, ಅವ್ರವ್ರು ವಾಲಂಟ್ರಿ, ಯಾರಿಗೂ ದುಡ್ಡು ಕೊಡಲ್ಲ, ಏನೂ ಇಲ್ಲ, ಎಲ್ಲ ವಾಲಂಟ್ರಿ ಮಾಡ್ತಾರಲ್ಲ ಅಂದ್ಬಿಟ್ಟು ಒಂದು ದಿವಸ ನೋಡೋಣ ಅಂದ್ಬಿಟ್ಟು ಒನ್ ಡೇ ಮಾಡಿದ್ವಿ. ಆ ಒನ್ ಡೇ ಹೋಗಿ 2 ಡೇಸ್ ಆಯಿತು. 3 ದಿವಸ ನಾವೇ ಇದ್ಬಿಟ್ವಿ. ಎಷ್ಟು? 5 ವರ್ಷದ ಹಿಂದೆ, 5 ವರ್ಷದಿಂದ ಸೇರಿದ್ದು. ನಂದು ಇದು 6ನೇ ವರ್ಷ ವಾಲಂಟ್ರಿಯಾಗಿ ಬಂದು ಮಾಡ್ತಿದ್ದೆ. ಅಂದರೆ ನಾನು ಇಲ್ಲಿ ಮಾಡೋದಕ್ಕೂ ನನ್ನ ಕೈ ಬಿಡಲಿಲ್ಲ ಮಾದಪ್ಪ. ಏನಕ್ಕೆ ಹೇಳ್ತೀನಿ ಅಂತಂದರೆ, ನಾನು ಒಬ್ಬ ಸ್ಟಾರ್ಟಿಂಗ್ ಬಂದಾಗ ಈ ಮಾಮೂಲಿ ಎಲ್ಲ ಕೆಲಸ ಮಾಡೋದು, ಪ್ಲೇಟೆಲ್ಲ ತಳ್ಳೋದು, ಊಟ ಬಡಿಸೋದು ಮಾಡ್ತಿದ್ದೆ. ಅದಕ್ಕೆ ಪ್ರತಿಫಲ ಕೊಟ್ಟ ಇದೇ ನಂದಿನಿ, ಇದೇ MPCS ನಂದಿನಿ ಹಾಲು ಸಾತ್ನೂರು ಹಾಲು ಒಕ್ಕೂಟದ ಇವತ್ತು ಅಧ್ಯಕ್ಷನಾಗಿ ಬಂದು ನಿಂತಿದ್ದೀನಿ. ಆವಾಗ ಸಾಮಾನ್ಯ ಕಾರ್ಯಕರ್ತನಾಗ ಗೊತ್ತೇ ಇರಲಿಲ್ಲ. ಇವತ್ತು ಅದೇ ಡೈರಿಗೆ ಅಧ್ಯಕ್ಷನಾಗಿ ಬಂದು ನಿಂತಿದ್ದೀನಿ. ಅದೇ ಒಂದಿದು. ಆಮೇಲೆ ಏನಂತಂದರೆ ಮೇಡಮ್, ಒಂದು ಬಾತ್ ಮಾಡಬೇಕು ಅಂದರೆ ತುಂಬ ಕಷ್ಟ. ಒಬ್ರಿಗೆ ಯಾರಿಗ ಪಲಾವ್ ಕೊಡಬೇಕು ಅಂದರೆ ತುಂಬ ಕಷ್ಟ. ಇಲ್ಲಿ ಏನೇನು ಸಿಗುತ್ತೆ ಅಂದರೆ, ಮದುವೆಗಿಂತ ಒಂದಿದು, ಈ ಮದುವೆ ಮಾಡೋದೇ ಕಷ್ಟ. ಇಷ್ಟು ಜನಕ್ಕೆ ಒಂದೇ ಸಮ ಅದು ಏನು ಒಂದೊಂದು ಪಾತ್ರೆಗಳು ನೋಡಿದ್ರೆ ಗೊತ್ತಾಗುತ್ತೆ. ಒಂದೊಂದು ಪಾತ್ರೆ ಕೂಡ ಬೆಳಗ್ಗೆಯಿಂದ ಬೆಳಗ್ಗೆ 4 ಗಂಟೆಗೆ ಸ್ಟಾರ್ಟ್ ಮಾಡಿ ಮೊಸರನ್ನ ಸಿಗುತ್ತೆ ನಿಮಗೆ, ಮತ್ತು ಮೊಸರನ್ನ ಮತ್ತು ಪೊಂಗಲ್ ಸಿಗುತ್ತೆ. ಮೊಸರನ್ನ, ಪೊಂಗಲ್ಲು, ಕಾಳುಗಳು ಸಾರು ಮಾಡ್ತಾರಲ್ಲ, ಈ ಕಾಳಿದೆಯಲ್ಲ ಮೇಡಮ್, ಪ್ರತಿಯೊಂದು ಮನೆಯಿಂದ ಬಂದಿರೋ ಕಾಳು. ಈಗ ನಾವು ಅಂಗಡಿಯಿಂದ ತಗೊಬಂದರೆ ಒಂದು ಕಾಳು ಅದು ಹಂಗಲ್ಲ, ಸ್ವಂತ ಬೆಳೆದಿರೋ ಕಾಳು. ಕಾಳು ಸಾಂಬಾರು ಸಿಗುತ್ತೆ, ಸೊಪ್ಪು ಸಾಂಬಾರು ಸಿಗುತ್ತೆ, ಗಂಜಿ ಸಿಗುತ್ತೆ, ಮಕ್ಳಿಗೆ ಹಾಲು, ಕಾಫಿ, ಟೀ ಇವೆಲ್ಲ ಮಾಡಬೇಕು ಅಂದರೆ ಸುಮ್ಮನೆ ಒಂದು ಮದುವೆ ಮಾಡೋಕ್ಕೆ ಒಂದೇ, ಅದು ಒಂದು ಈವ್ನಿಂಗ್ ಟೈಮ್ ಮಾಡೋಕ್ಕೆ ಕಷ್ಟ. ಇವು ಒಂದೇ ಸಮ ಮಾಡಬೇಕು ಅಂದರೆ ತುಂಬ ಕಷ್ಟ. ಆದರೂ ಇವ್ರನ್ನೆಲ್ಲ ನೋಡಿದ್ರೆ, ಅದು ಕನಕಪುರ ತಾಲೂಕು, ಇವರೆಲ್ಲ ಬಂದು ಕನಕಪುರ ತಾಲೂಕು, ಆರುವಳ್ಳಿಯವರು ಮತ್ತು ಮಳವಾಡಿಯವರು, ಬೆಂಗಳೂರು ದಕ್ಷಿಣ ಕ್ಷೇತ್ರದವರು, ತುಂಬ ಖುಷಿಯಾಗುತ್ತೆ ಮೇಡಮ್. ನಾನಂತೂ ಇಲ್ಲಿ ಬಂದಿದ್ದು ಕಾರ್ಯಕರ್ತನಾಗಿ ಸುಮ್ಮನೆ ನೋಡೋಣ ಅಂತ ಪ್ರತಿ ವರ್ಷ ಬರ್ತಾಯಿದ್ದೀನಿ. ಇದು ನಮ್ಮ 5ನೇ ವರ್ಷ. ನಾವು ವಾಲಂಟ್ರಿಯಾಗೆ ಬಂದು ಇಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಇನ್ನು ಹುಡುಗರುಗಳಿದ್ದಾರೆ, ತುಂಬ ಹುಡುಗರುಗಳು ಬಂದು ನಾವು ಹಿಂಗೆ ವರ್ಷ ಬಂದು 4 ದಿವಸ ಮಾಡ್ಕೊಂಡು ಹೋಗ್ತೀವಿ. ಸರ್, 6 ವರ್ಷದಿಂದ ಬಂದ್ರಿ ಅಂತ ಹೇಳಿದ್ರಿ. ಅವಾಗ ಸಾಮಾನ್ಯವಾಗಿ ಪಾದಯಾತ್ರೆ ಮಾಡ್ಕೊಂಡು ಬಂದ್ರೆ ಹೇಗಿತ್ತು? ಅಥವಾ ಆಮೇಲೆ ಬಂದಮೇಲೆ ನಿಮ್ಮ ಸ್ನೇಹಿತರನ್ನ, ನಿಮ್ಮ ಸಂಬಂಧಿಕರನ್ನ ಎಲ್ಲರನ್ನೂ ಸೇರಿಸಿದ್ದೀರಾ, ಹೇಗೆ? ಮೇಡಮ್, ನಾವು ಪಾದಯಾತ್ರೆ ಅಂದರೆ ನಾವು ಇಲ್ಲಿ ಬರ್ತಿರಲಿಲ್ಲ. ನಮ್ಮದು ಈ ಏಳುಗಳ್ಳಿ ಅಂತ ಇದೆ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಈ ಪಾದಯಾತ್ರೆ ಸ್ಟಾರ್ಟ್ ಆಗೋದೇ ಅಲ್ಲಿಂದ. ತಾಯಿ ಮುದ್ದಮ್ಮ ದೇವಸ್ಥಾನ, ನಾವು ಅಲ್ಲಿಗೆ ಬರ್ತಿದ್ವಿ. ಅಲ್ಲಿಗೆ ಬಂದು ವಾಪಸ್ ಬರಬೇಕಾದ್ರೆ ಇಲ್ಲೆಲ್ಲ ಊಟ ಮಾಡ್ತಾರೆ ಅಂತ ಗೊತ್ತಿಲ್ಲ, ನಡ್ಕೊಂಡು ಬಂದ್ವಿ ಒಂದು ಸತಿ. ಇದೆಲ್ಲ ಗೊತ್ತಿರೋರು ಒಂದಿಬ್ಬರು, ಡೈರಿಯವ್ರು ಊಟ ಚೆನ್ನಾಗಾಗ್ತಾರೆ, ಮುದ್ದೆ ಸಾರೆಲ್ಲ ಕೊಡ್ತಾರೆ ಅಂತ. ನಾವೆಲ್ಲ ಹಳ್ಳಿಯವರು, ನಮಗೆ ಮುದ್ದೆ ಬಿದ್ದಿದ್ರೆ ಒಂದು ಸತಿ ಊಟ ಸಖತ್ತಾಗಿರ್ತದೆ ಅಂತ ಕಾನ್ಸೆಪ್ಟು. ಊಟ ತಿನ್ನಂತ ಇಲ್ಲಿ ಬಂದು ಊಟ ಮಾಡಿದ್ವಿ. ನಮಗೆ ಒಂಥರ ಖುಷಿ ಆಯಿತು. ಇನ್ನೊಂದು ಅರ್ಧ ಗಂಟೆ ಕೂತ್ಕೊಳ್ಳೋಣ ಅಂದ್ಬಿಟ್ಟು ಕೂತ್ಕೊಂಡ್ವಿ. ಆ ಚೇರ್ ಖಾಲಿ ಆಯಿತು. ಆ ಚೇರ್ಗೆ ಹೋಗಿ ನಾವು ಕೂತ್ಕೊಂಡ್ವಿ, ಬಡಿಸೋಣ 1 ನಿಮಿಷ. ಅದೇ ಕಂಟಿನ್ಯೂ ಆಯಿತು. ಇವತ್ತು 5 ವರ್ಷವರೆಗೆ ನಿಂತಿದೆ.
ನೋಡಿದ್ರಲ್ಲ ಸ್ನೇಹಿತರೆ, ಒಂದು ಒಳ್ಳೆ ಕೆಲಸಕ್ಕೆ 108 ವಿಘ್ನ ಅಂತಾರೆ. ಆದರೆ ಮಾದಪ್ಪನ ಹೆಸರಲ್ಲಿ ಮಾಡ್ತಾ ಇರೋವಂಥ ಒಳ್ಳೆ ಕೆಲಸಕ್ಕೆ 108 ಜನ ಸಹಕಾರ ಅನ್ಬೋದು. ಬರೀ ನೋಡೋದಕ್ಕೆ ಬಂದಂಥ ರಾಕಿ ಸರ್ ಅವರು ಇವಾಗ ಅವರೇ ಮೊದಲು ಕಾರ್ಯಕರ್ತರಾಗಿ ಇವಾಗ ಎಲ್ರಿಗೂ ಬಡಿಸೋದ್ರಲ್ಲಿ ಅವರು ಒಬ್ಬರು ಆಗಿಬಿಟ್ಟಿದ್ದಾರೆ. ಸೊ ಈ ಥರ ನೀವು ಸೇರಬೇಕು ಅಂತಂದರೆ ಮಾದಪ್ಪನ ಸೇವೆ ಮಾಡೋದಕ್ಕೆ ಸದಾ ಯಾವಾಗಲೂ ಓಪನ್ ಆಗಿರುತ್ತೆ. ನೀವು ಬರ್ಬೋದು, ನೀವು ಮಾಡ್ಬೋದು.